ನಮಸ್ತೆ ಫ್ರೆಂಡ್ಸ್. ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಗೋಧಿ ಹುಗ್ಗಿ ಹೇಗೆ ಮಾಡೋದಂತ ಹೇಳ್ತೀನಿ. ಬನ್ನಿ ನೋಡೋಣ. ಸುಲಭವಾಗಿ ಮದುವೆ ಮನೆಯಲ್ಲಿ ಮಾಡೋ ಥರನೇ ಸ್ಪೆಷಲಾಗಿ ಹುಗ್ಗಿ ಹೇಗೆ ಮಾಡೋದಂತ ಹೇಳ್ತೀನಿ. ಮೊದಲಿಗೆ ನಾನು ಒಂದು ಬೌಲ್ ಆಗುವಷ್ಟು ಸದಕಿನ ಗೋಧಿನ ತೊಗೊಂಡಿದ್ದೀನಿ. ನೋಡಿ ಈ ಥರ. ನೀವು ಈ ಥರ ಸದಕಿನ ಗೋಧಿನಾದರೂ ತೊಗೋಬೋದು, ಇಲ್ಲಾಂದರೆ ಮಾಮೂಲು ಗೋಧಿನಾದರೂ ತೊಗೋಬೋದು. ಇವಾಗ ನಾನು ಈ ಗೋಧಿನ ಕ್ಲೀನಾಗಿ ತೊಳೆದಿಟ್ಕೊಳ್ತೀನಿ. ಇವಾಗ ಒಂದು ಪಾತ್ರೆಗೆ ಹಾಕಿ ಒಂದೆರಡು ಸಲ ನೀರು ಹಾಕಿ ಸ್ವಚ್ಛಾಗಿ ಇದನ್ನು ತೊಳೆದಿಟ್ಕೋಬೇಕು. ಈ ಥರ ಮಾಡಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ತೊಳೆದಿರೋ ಗೋಧಿನ ಒಂದು ಬಟ್ಟೆ ಮೇಲಾದರೂ ಹಾಕಿ ಹಾಕ್ಬೋದು, ಇಲ್ಲಾಂದರೆ ಒಂದು 10 ನಿಮಿಷ ಇದೇ ಥರನೇ ಬಿಡಿ. ಸ್ವಲ್ಪ ನೀರೆಲ್ಲ ಇದು ಡ್ರೈ ಆಗಬೇಕು. ನೀರೆಲ್ಲ ಸ್ವಲ್ಪ ಡ್ರೈ ಆದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ನಾನು. ಇವಾಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಜಸ್ಟ್ ಒಂದು ರೌಂಡ್ ಮಿಕ್ಸಿನ ಮಾಡಿಟ್ಕೊಳ್ಳೋಣ. ಜಾಸ್ತಿ ಸಣ್ಣ ಏನು ಮಾಡೋದು ಬೇಡ, ಜಸ್ಟ್ ಒಂದು ರೌಂಡ್ ಹಾಕಿದ್ರೆ ಸಾಕು. ಇದು ಇವಾಗ ನೋಡಿ ಈ ಥರ ಆಗಿದೆ. ಇದು ಈ ಥರ ಮಾಡೋ ಉದ್ದೇಶ ಏನಂದರೆ, ಇದು ಪಾಲಿಷ್ ಮಾಡಿರೋ ಗೋಧಿ ಸಿಕ್ಕರೆ ನಿಮಗೆ ಈ ಥರ ಮಾಡೋ ಅವಶ್ಯಕತೆ ಏನಿಲ್ಲ. ಇದು ನಿಮ್ಮ ಪಾಲಿಷ್ ಮಾಡಿರೋ ಗೋಧಿ ಸಿಕ್ಕಿಲ್ಲ ಅಂದರೆ ಈ ಥರ ಮಾಡಬೇಕಾಗುತ್ತೆ. ಈ ಥರ ಮಾಡಿ ಸ್ವಲ್ಪ ಮೇಲ್ಗಡೆ ಹೊಟ್ಟಿರುತ್ತೆ, ಸ್ವಲ್ಪ ಪ್ಲೇಟಲ್ಲಿ ಹಾಕಿ ಈ ಮೇಲ್ಗಡೆ ಇರೋ ಹೊಟ್ಟೆಲ್ಲ ತೆಗೆದ್ರೆ ನಾವು ಹುಗ್ಗಿ ಮಾಡೋದಕ್ಕೆ ಗೋಧಿ ರೆಡಿ ಆಗುತ್ತೆ. ಅಂಗಡಿಲೆಲ್ಲ ನಿಮಗೆ ಪಾಲಿಷ್ ಮಾಡಿರೋ ಹುಗ್ಗಿ ಗೋಧಿ ಕೂಡ ಸಿಗುತ್ತೆ. ನೀವು ಆ ಥರ ಗೋಧಿನೂ ಕೂಡ ತಂದು ಮಾಡ್ಬೋದು. ಇವಾಗ ನೋಡಿ ಇದು ರೆಡಿಯಾಗಿದೆ. ಇನ್ನೊಂದು ಸಲ ನೀರು ಹಾಕಿ ಇದನ್ನು ಕ್ಲೀನಾಗಿ ತೊಳೆದು ಇಟ್ಕೋತೀನಿ ನಾನಿವಾಗ. ತೊಳೆದು ಮತ್ತೆ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಹೋಲ್ ನೈಟು ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ನಾನು. ಇವಾಗ ನೋಡಿ ಒಂದು ರಾತ್ರಿ ಎಲ್ಲ ನೆನೆಯೋದಕ್ಕೆ ಬಿಟ್ಟಿದ್ದೆ. ಈ ಥರ ಚೆನ್ನಾಗಿ ನೆನೆದಿದೆ. ನಿಮ್ಗೆ ಟೈಮ್ ಇದ್ದರೆ ನೆನೆಯೋದಕ್ಕೆ ಬಿಡ್ಬೋದು, ಇಲ್ಲಾಂದರೆ ನೀವು ಹಾಗೆ ಡೈರೆಕ್ಟಾಗಿ ಕುಕ್ಕರಲ್ಲಿ ಇದನ್ನು ಕುದಿಯೋದಕ್ಕೆ ಹಾಕ್ಬೋದು ಗೋಧಿನ ತೊಳೆದು. ಇವಾಗ 1 ಲೀಟರ್ ಆಗುವಷ್ಟು ನೀರು ಹಾಕಿ ನಾನು ಒಂದು 8 ವಿಸಿಲ್ನ ಹಾಕಿ ಹುಗ್ಗಿ ಗೋಧಿನ ಕುದಿಸಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಇದು. ಇವಾಗ ಕುಕ್ಕರಿಂದ ಬೇರೆ ಪಾತ್ರೆಗೆ ನಾನು ಇದನ್ನೆಲ್ಲನೂ ಹಾಕ್ತಾಯಿದ್ದೀನಿ. ಇವಾಗ ಹುಗ್ಗಿ ಮಾಡೋದಕ್ಕೆ ಏನೇನು ಬೇಕಂತ ಹೇಳ್ತೀನಿ ನೋಡಿ. ಇದು ಕುದಿಸಿಟ್ಕೊಂಡಿರೋದು ಹುಗ್ಗಿ ಬೇಕು. ಆಮೇಲೆ ಅರ್ಧ ಲೀಟರ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ. ಒಣ ಕೊಬ್ಬರಿ 1 ಬೌಲ್ ತೊಗೊಂಡಿದ್ದೀನಿ. ಕಸಕಸಿ ತೊಗೊಂಡಿದ್ದೀನಿ, ಒಣ ದ್ರಾಕ್ಷಿ, ಆಮೇಲೆ ಬಾದಾಮಿ ಗೋಡಂಬಿ ತೊಗೊಂಡಿದ್ದೀನಿ. 1 ಬೌಲ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನಾನು ಯಾವ ಬೌಲಲ್ಲಿ ಗೋಧಿನ ತೊಗೊಂಡಿದ್ನಲ್ಲ ಅಷ್ಟೇ ಬೆಲ್ಲನ ತೊಗೊಂಡಿದ್ದೀನಿ. ಜಾಜಿಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ. ಇವಾಗ ಹುಗ್ಗಿನ ಕುದಿಯೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 1 ಬೌಲ್ ಆಗುವಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಕರಗೋಸಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ಇನ್ನೊಂದು ಕಡೆ ಕಸಕಸಿನ ಸ್ವಲ್ಪ ಹುರಿದಿಟ್ಕೊಳ್ಳೋಣ. ಈ ಥರ ಹುರಿಯೋದ್ರಿಂದ ಅದು ಚೆನ್ನಾಗಿ ಘಮ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹುರಿದ್ಬಿಟ್ಟು ಹಾಕೋಣ. ಹುರಿದಿರೋ ಗಸಗಸೆನ ಸ್ವಲ್ಪ ಕುಟ್ತಾ ಇದ್ದೀನಿ ನಾನಿವಾಗ. ಈ ಥರ ಸ್ವಲ್ಪ ಕುಟ್ಟಿ ಚೆನ್ನಾಗಿ ವಾಸನೆ ಬರುತ್ತೆ ಇದು. ಇವಾಗ ಕುದೀತಾ ಇರೋ ಹುಗ್ಗಿಗೆ 1 ಬೌಲ್ ಆಗುವಷ್ಟು ಕೊಬ್ಬರಿನ ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿನಾದರೂ ಹಾಕ್ಬೋದು, ಇಲ್ಲಾಂದರೆ ನೀವು ಹಸಿ ಕೊಬ್ಬರಿನಾದರೂ ತುರಿದ್ಬಿಟ್ಟು ಹಾಕ್ಬೋದು ಇದಕ್ಕೆ. ನಾನು ಕೊಬ್ಬರಿ ಹಾಕಿದ್ದೀನಿ. ಇವಾಗ ಕಸಕಸಿನ ಹಾಕ್ತಾಯಿದ್ದೀನಿ. ಕುಟ್ಟಿಟ್ಕೊಂಡಿರೋ ಕಸಕಸಿನ ಹಾಕಿದ್ದೀನಿ. ಪುಡಿ ಮಾಡಿ ಇಟ್ಕೊಂಡಿರೋ ಏಲಕ್ಕಿನ ಇದರಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಜಾಜಿಕಾಯಿನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗುವಷ್ಟು ಪುಡಿನ ಹಾಕಿದ್ದೀನಿ ಜಾಜಿಕಾಯಿದು. ಇಷ್ಟೆಲ್ಲ ಹಾಕಿ ಇವಾಗ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನ ಹಾಕಿ ಇದೆಲ್ಲ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಿ. ಇವಾಗ ತುಪ್ಪನ ಕಾಯೋಕ್ಕಿಟ್ಟಿದ್ದೀನಿ. ಕಾದಿರೋ ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿನ ಹಾಕಿ ಫ್ರೈ ಮಾಡ್ತೀನಿ. ಇವಾಗ ಬಾದಾಮ್ ಹಾಕ್ತಾ ಇದ್ದೀನಿ. ಬಾದಾಮನ್ನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಬಾದಾಮನ್ನು ಹಾಕಿದ್ದೀನಿ. ಈಗ ಕೊನೆಗೆ ಒಣ ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ನೀವು ಮತ್ತೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬಹುದು. ಇವೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಕುದೀತಾ ಇರೋ ಹುಗ್ಗಿಗೆ ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ. ಇವಾಗ ಕೊನೆಗೆ ಇದು ನೋಡಿ ನಾವು ಖೋವಾ ಹಾಕ್ತಾಯಿದ್ದೀನಿ. ಖೋವಾ ಮತ್ತು ಹಾಲನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನಿಮ್ಗೆ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಹಾಗೇನೂ ಮಾಡ್ಬೋದು. ಇದು ಹಾಕಿದರೆ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ ಫಸ್ಟ್ ಕ್ಲಾಸಾಗಿ ಇವತ್ತು ಹುಗ್ಗಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.